ಮೊದಲಿಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪ್ರಾಪರಾಗಿ ಚಾಪ್ ಮಾಡ್ಕೋಬೇಕು. ಅದಾದಮೇಲೆ ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ 1/2 kg ಚಿಕನ್ ತೊಗೊಳ್ಬೇಕು. ಅದಕ್ಕೆ ಒಂಚೂರು ಸಾಲ್ಟ್, ಅದಾದಮೇಲೆ 1/2 ಟೇಬಲ್ ಸ್ಪೂನ್ ಟರ್ಮರಿಕ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, 1 to 2 ಚಾಪ್ಡ್ ಗ್ರೀನ್ ಚಿಲ್ಲೀಸ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೇಬಲ್ ಸ್ಪೂನ್ ಆಫ್ ಕರ್ಡ್, 1/2 ಟೇಬಲ್ ಸ್ಪೂನ್ ಆಫ್ ಲೆಮನ್ ಜ್ಯೂಸ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಇದನ್ನು ಪ್ರಾಪರಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು 1 ಗಂಟೆಗಳ ಕಾಲ ರೆಫ್ರಿಜರೇಟ್ ಮಾಡ್ಕೋಬೇಕು. ಇದಾದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಗ್ರೇಟೆಡ್ ಕಾಕೊನೆಟ್ ಹಾಕಿ 2 ಇಲಾಚಿ ಹಾಕಿ ಇದನ್ನು ಪ್ರಾಪರಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಾದಮೇಲೆ ಕಾಕೊನೆಟ್ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಿರೋ ಹಾಗೆ ಕಾಕೊನೆಟ್ ಮಿಲ್ಕ್ ಮಾಡ್ಕೊಳ್ಳೋಕ್ಕೆ ನಾವೀಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಿದ್ದೀವಿ. ಈ ಸೇಮ್ ಪ್ರೊಸೀಜರ್ನ ನಾವು 2 to 3 ಟೈಮ್ಸ್ ಮಾಡಿ ಪ್ರಾಪರ್ ಕಾಕೊನೆಟ್ ಮಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಿದ್ದೀವಿ. ಇದರ ಒಟ್ಟಿಗೆ 2 ಗ್ಲಾಸ್ ಆಫ್ ಜೀರಾ ಸಾಂಬಾರ್ ರೈಸ್ನ 20 ಮಿನಿಟ್ಸ್ ತನಕ ಸೋಕ್ ಮಾಡ್ಕೊಂಡು ಇಟ್ಕೋಬೇಕು. ಇದಾದಮೇಲೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಗೂ 1 ಟೇಬಲ್ ಸ್ಪೂನ್ ಆಫ್ ಗೀ ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಎಲ್ಲ ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೋಬೇಕು ಹಾಗೂ 1/2 ಟೇಬಲ್ ಸ್ಪೂನ್ ಆಫ್ ಜೀರಾನ ಕೂಡ ಆ್ಯಡ್ ಮಾಡ್ಕೋಬೇಕು. ಇದಕ್ಕೇ ನಾವು ಆಲ್ರೆಡಿ ಚಾಪ್ ಮಾಡ್ಕೊಂಡು ಇಟ್ಟಿರುವ ಆನಿಯನ್ಸ್, ಚಿಲ್ಲೀಸ್, ಕರಿ ಲೀವ್ಸ್, 1/2 ಟೇಬಲ್ ಸ್ಪೂನ್ ಆಫ್ ಟರ್ಮರಿಕ್ ಹಾಗೂ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಹಾಕ್ಕೊಂಡು ಸರಿಯಾಗಿ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇದಕ್ಕೇ ಟೊಮ್ಯಾಟೊ ಹಾಕಿ ಇದನ್ನು ಫೈನ್ ಮಿಕ್ಸ್ ಕೊಟ್ಟು ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ತನಕ ಲೋ ಫ್ಲೇಮಲ್ಲಿ ಫ್ರೈ ಆಗಕ್ಕೆ ಬಿಡಬೇಕು. ಅದಾದಮೇಲೆ ಇದಕ್ಕೆ 1/2 ಟೇಬಲ್ ಸ್ಪೂನ್ ಕೊರಿಯಂಡರ್, ಪೆಪ್ಪರ್ ಪೌಡರ್ ಹಾಗೂ ಗರಂ ಮಸಾಲ ಹಾಕಿ 2 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ 1 to 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಹಾಗೂ 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಹಾಕಿ ಒಂದು ಫೈನ್ ಮಿಕ್ಸ್ನ ಕೊಟ್ಟು 2 ಮಿನಿಟ್ಸ್ ತನಕ ಕುಕ್ ಆಗಲಿಕ್ಕೆ ಬಿಡಬೇಕು. ಅದಾದಮೇಲೆ ಇದಕ್ಕೇ ಕೊರಿಯಂಡರ್ ಹಾಗೂ ಪುದೀನನ ಹಾಕಿ ಪ್ರಾಪರಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಹಾಕಿ ಒಂದು ಪ್ರಾಪರಾಗಿ ಫೈನ್ ಮಿಕ್ಸ್ನ ಕೊಟ್ಟು ಒಂದು 1 to 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು. 2 ಮಿನಿಟ್ಸ್ ಆದಮೇಲೆ ಇದಕ್ಕೆ ನಾವು ಸೋಕ್ ಮಾಡಿರೋ ರೈಸ್ನ ಹಾಕಿ ಒಂದು ಫೈನ್ ಮಿಕ್ಸ್ ಕೊಟ್ಟು ಒಂದು 2 ಮಿನಿಟ್ಸ್ ಮತ್ತೆ ಬೇಯಕ್ಕೆ ಬಿಡಬೇಕು. ಇಲ್ಲಿ ನಾವು ಪ್ರಾಪರಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡ್ತಿದ್ದೀವಿ. ಅದಾದಮೇಲೆ ನಾವು ಕುಕ್ಕರ್ಗೆ ನಾವು ಪ್ರಿಪೇರ್ ಮಾಡಿರೋ ಕಾಕೊನೆಟ್ ಮಿಲ್ಕ್ ಹಾಗೂ ಸಫಿಷಿಯೆಂಟ್ ಕ್ವಾಂಟಿಟಿ ಆಫ್ ವಾಟರ್ನ ಹಾಕಿ ಪ್ರಾಪರಾಗಿ ಒಂದು ಫೈನ್ ಮಿಕ್ಸ್ನ ಕೊಡಬೇಕು. ಒನ್ಸ್ ವಾಟರ್ ಸ್ಟಾರ್ಟ್ಸ್ ಬಾಯ್ಲಿಂಗ್ 1 ಟೇಬಲ್ ಸ್ಪೂನ್ ಆಫ್ ಗೀ ಹಾಗೂ ಸಾಲ್ಟ್ ಹಾಕಿ ಮತ್ತೆ ಒಂದು ಸ್ವಲ್ಪ 1 to 2 ಮಿನಿಟ್ಸ್ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ತನಕ ಇದನ್ನು ಇಡಬೇಕು. ಇಲ್ಲಿ ಬಾಯ್ಲ್ ಆಗಿದೆ, ಸೊ ಈಗ ನಾವು ಒಂದು 3 ವಿಸಿಲ್ ತನಕ ಇದನ್ನು ಇಡ್ತಿದ್ದೀವಿ. ಇಲ್ಲಿ ನೋಡ್ದಂಗೆ ನಮ್ಮದು 3 ವಿಸಿಲ್ಸ್ ಬಂದಾಗಿದೆ. ಸೊ ಈಗ ನಮ್ಮದು ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ನೀವು ನಿಮ್ಮ ಮನೇಲಿ ಮಾಡಿ ಹೇಗಾಗಿದೆ ಅಂತ ನಮಗೆ ತಿಳಿಸಿ. ಹಾಗೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕಿದೆ ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಧನ್ಯವಾದ.